ಸಂಸಾರ ಜೀವನದೊಳಗಿದ್ದುಕೊಂಡು ಸಸಾರವಾಗಿರ್ತಕ್ಕಂಥ ಬದುಕನ್ನು ಮಾಡಬೇಕನ್ನಂಗಿತ್ತಂದರೆ ಒಳ್ಳೆಯ ಮಹಾತ್ಮರ ಜೀವನ ಚರಿತ್ರೆಯನ್ನು ಆಲಿಸಬೇಕು ಅಂತ ಕರೀತಾರಲ್ಲ. ಕಾರಣ ಏನೇ ಒಂದು ಕಾರ್ಯ ಆಗಬೇಕನ್ನಂಗಿತ್ತಂದ್ರೂ ಕೂಡ ಅವಶ್ಯವಾಗಿ ಗುರು ಬೇಕು ಅಂತ ಕರೀತಾರೆ. ಸಂಸಾರ ಜೀವನದೊಳಗಿದ್ದುಕೊಂಡೇ ಎಲ್ಲರೂ ಕೂಡ ಸದ್ಗತಿ ಹೊಂದಬೇಕನ್ನಂಗಿತ್ತಂದ್ರೆ ಯಾರು ಮೊದಲು ಬೇಕು ಅಂತಂದ್ರೆ ಗುರು ಬೇಕಂತ ಕರೀತಾರಲ್ಲ. ಯಾಕೆ ಅವಶ್ಯವಾಗಿ ಗುರು ಬೇಕು? ಏನೇ ಕಾರ್ಯವನ್ನು ಮಾಡಬೇಕಾದ್ರೂ ಕೂಡ ಗುರು ಮುಂದಿರಬೇಕು ಅಂತ ಕರೆದಾರಂತಂದ್ರೆ, ದೇವಸ್ಥಾನಕ್ಕೆ ಮನಿ ದೇವಾಲಯ ಪತಿಯ ದೇವರು ಗುರುವಾಗಿ ತಂದೆ ತಾಯಿ ಎಲ್ಲರೂ ಕೂಡ ಬರ್ತಾರೆ ಅಂತಾರೆ ಅವರು. ಆಶ್ಚರ್ಯ ಏನು ಅಂತಂದ್ರೆ, ಒಂದು ಸಮಯದೊಳಗೆ ನೆನಪಿರ್ಲಿವ ನಿಮ್ಗೆ ಹಂಗೆ ನೆನಪಿಸ್ತೀನಿ. ಭಾಳ ಮಂದಿ ನೀವೆಲ್ಲರೂ ಕೂಡ ಶಿಟ್ಟು ಬಂದಾಗ ಏನಂತಾರೆ, ಇಲ್ರಿ ಭಗವಂತ ಎಲ್ಲ ಕೊಟ್ಟಾನ, ಅವ್ರಿಗೆ ಮಕ್ಕಳನ್ನ ಕೊಟ್ಟಿಲ್ಲ, ಮಕ್ಕಳಾಗ್ಲಾರ್ದ್ರು ಮೋಕ್ಷ ಇಲ್ಲ, ಮಕ್ಕಳಾಗ್ಲಾರ್ದ್ರು ಮೋಕ್ಷ ಇಲ್ಲ ಅಂತಿರಲ್ಲ. ಯಾವ ಮಕ್ಕಳಿವ? ಯಾವ ಮಕ್ಕಳ್ರಿ? ನಾವೆಲ್ಲ ತಿಳ್ಕೊಂಡಿವಿ ಯಾರಿಗೆ ಹೊಟ್ಯಾಗ ಮಕ್ಕಳು ಹುಟ್ಟಿಲ್ಲ ಅವ್ರಿಗೆ ಮೋಕ್ಷ ಇಲ್ಲ ಅಂಥೇಳಿ. ಆದರೆ ನೆನಪಿರಲಿ, 101 ಮಕ್ಕಳನ್ನ ಹಡದ, 100 ಮಂದಿ ಗಣಮಕ್ಕಳ, ಒಬ್ಬಾಕಿ ಹೆಣ್ಮಗಳ, ಧೃತರಾಷ್ಟ್ರ 101 ಮಕ್ಕಳನ್ನ ಹಡ್ದನಂದ್ರೂ ಕೂಡ ಅವನಿಗೆ ಮೋಕ್ಷ ಸಿಕ್ಕೈತಂದ್ರೆ, ನೀವು 600 ಮಂದಿ ಮಕ್ಕಳ ತಂದೆ ಆಗಿ ಹೋದ ನಾರದ, ಆತನಿಗೆ ಮೋಕ್ಷ ಐತಿ ಅಂದ್ರೆ ನೀವು. ಆಶ್ಚರ್ಯ ಏನು ಅಂತಂದ್ರೆ, ಮೋಕ್ಷ ಬೇಕಾಗಿತ್ತಂದ್ರೆ ಮಕ್ಕಳಾಗಬೇಕಂತಂದ್ರೆ ಹೊಟ್ಟೆ ಹುಟ್ಟು ಮಕ್ಕಳಲ್ಲ, ಯಾರು ಗುರುವಿನ ಮಕ್ಕಳು ಆಗಿಲ್ಲ, ಯಾರೂ ಗುರುಪುತ್ರರಾಗಿಲ್ಲ. ನೀವು ಸಹಜಕ್ಕೂ ಇಲ್ರಿ ನಾವು ಗುರುವಿನ ಮಕ್ಕಳದೇವ್ರಿ, ನಾವು ಗುರುವಿನ ಪುತ್ರರದೀವ್ರಿ ಅಂತಿರಲ್ಲ. ಯಾರು ಗುರುವಿನ ಮಕ್ಕಳಾಗಿಲ್ಲ, ಯಾರು ಗುರುಪುತ್ರರಾಗಿಲ್ಲ, ಅವ್ರಿಗೆ ಮೋಕ್ಷ ಇಲ್ಲ ಅಂತ ಕರೆದಾರಲ್ಲ. ನಾರದನಿಗೆ ಸಹಿತ ಇತ್ತಂತಂಗೆ. ಗುರುವಿನ ದರ್ಶನ ಮನುಷ್ಯನ ಜೀವನದೊಳಗೆ ಆಗಕ್ಕ ಬೇಕು. ಕಾರಣ ಗುರುವಿನ ದರ್ಶನ ಆಗಲಿಲ್ಲ ಅಂತಂದ್ರೆ ನಮ್ಮ ಬದುಕು ಹೆಂಗಿರ್ತದೆ? ಗುರುವಿನ ದರ್ಶನ ಆದ್ರೆ ನಮ್ಮ ಜೀವನ ಎಷ್ಟು ಚಂದ ಹೊಕ್ಕೈತಿ. ಅದೇ ನಾರದ ಮಹಾಮುನಿ ಶಿವನ ಸಾನ್ನಿಧ್ಯಕ್ಕೆ ಬಂದ. ನಾರದ ಮಹಾಮುನಿ ದೇವಲೋಕ, ದಾನವಲೋಕ, ಮಾನವಲೋಕ, 3 ಲೋಕದ ಸಮಾಚಾರವನ್ನು, 3 ಲೋಕದ ಸುದ್ದಿಯನ್ನು ಎಲ್ಲರಿಗೂ ಕೂಡ ತಿಳಿಸುವಂಥ ನಾರದ ಮಹಾಮುನಿ ಶಿವನ ಸನ್ನಿಧಾನಕ್ಕೆ ಬಂದು ಒಂದು ಸಾರಿ. ಶಿವನ ಸನ್ನಿಧಾನಕ್ಕೆ ಬಂದು ನಾರದ ಮಹಾಮುನಿ ನಮಸ್ಕಾರ ಮಾಡಿದಾಗ ಶಿವ ಪಾರ್ವತಿ ಶಿವನ ಒಡ್ಡೋಲಗ ತುಂಬಿ ತುಳ್ಕಿರ್ಬೇಕಾದ್ರೆ ನಾರದ ಮಹಾಮುನಿ ಬಂದು ನಮಸ್ಕಾರ ಮಾಡ್ತಾನೆ. ಯಾರಿಗೆ? ಶಿವನಿಗೆ. ನಮಸ್ಕಾರ ಮಾಡಿದಾಗ ಶಿವ ತಥಾಸ್ತು ಅಂದ ತಕ್ಷಣ ನಾರದ ಮಹಾಮುನಿ ಕೇಳ್ತಾನೆ ಶಿವನಿಗೆಪ್ಪ, ಮತ್ತೆ ಹಿಂಗ ಗುರುವಿನ ದರ್ಶನದ ಫಲ ಏನು ಅಂತ ಕೇಳಿದ. ಮನುಷ್ಯ ಜೀವನದೊಳಗೆ ಗುರುವಿನ ದರ್ಶನ ಮಾಡ್ಕೊಳ್ಬೇಕು ಅಂತ ಕರೀತಾರೆ. ಗುರುವಿನ ದರ್ಶನ ಆಗ್ಲಿಲ್ಲ ಅಂತಂದ್ರೆ ಅವನಿಗೆ ಮೋಕ್ಷ ಇಲ್ಲ ಅಂತ ಕರೀತಾರೆ. ಯಾಕ? ನೆನಪಿರಲಿ, ಹಿಂದಿನ ಹಿರಿಯರು ಯಾವುದೂ ಕೂಡ ಸುಮ್ಮನೆ ಮಾಡಿ ಹೋಗಿಲ್ಲ. ಹುಟ್ಟಿದಾಗಿನಿಂದ ಚಟ್ಟ ಏರೋ ತನಕನೂ ಕೂಡ ಮನುಷ್ಯನಿಗೆ ಗುರು ಅವಶ್ಯವಾಗಿ ಬೇಕು. ದೇಹದೊಳಗಿರ್ತಕ್ಕಂಥ ಜೀವಾತ್ಮ ಹೋದ ಮೇಲೆ ಮಣ್ಣಲ್ಲಿ ಮಣ್ಣು ಮಾಡಬೇಕಾದ್ರೆ ಈ ಗುರುವಿನ ಪಾದ ಬಿದ್ದಾಗ ಮೋಕ್ಷ ಅಂತ ಕರೀತಾರೆ. ಸುಮ್ಮನೆ ಕರೆದಿಲ್ಲ, ಸಂಸ್ಕಾರ ಅಂತ ಕರೆದಾರೆ. ಅದರೊಳಗೆ ಷೋಡಶ ಸಂಸ್ಕಾರ, 16 ಸಂಸ್ಕಾರಗಳದಾವ. ಕೊನೆಯ ತನಕನೂ ಕೂಡ ಗುರುವಿನ ಆಶೀರ್ವಾದ ಬೇಕಂತ ಕರೀತಾರಲ್ಲ. ಹಾಗಾದರೆ ಗುರುವಿನ ದರ್ಶನದ ಫಲ ಏನಪ್ಪ ಅಂತ ನಾರದ ಮಹಾಮುನಿ ಶಿವನಿಗೆ ಕೇಳಿದ. ಶಿವ ಅಂದ, ನಿನಗೆ ಹೇಳಬೇಕು ಏನು ತೋರಿಸ್ಬೇಕು ಅಂದ. ನಾರದ ಮಹಾಮುನಿಯಿಂದ ನನಗೆ ಯಾವುದು ಬೇಕಾ ಅಂದ. ಗುರುವಿನ ದರ್ಶನದ ಫಲ ಏನು ಅಂತ ತಿಳ್ಕೊಂಡು ನಾರದ ಮಹಾಮುನಿ ಶಿವನಿಗೆ ಕೇಳಿದಾಗ ಶಿವ ಅಂದ ಏನು ಅಂತಂದ್ರೆ, ಯಪ್ಪ ಭೂಲೋಕಕ್ಕೆ ಹೋಗು, ದೇವಲೋಕ ಬೇಡ, ದಾನವಲೋಕ ಬೇಡ, ಭೂಲೋಕಕ್ಕೆ ಹೋಗು. ಭೂಲೋಕದೊಳಗೆ 84 ಲಕ್ಷ ಜೀವರಾಶಿಗಳದಾವ. ಆ 84 ಲಕ್ಷ ಜೀವರಾಶಿ ಒಳಗೆ ಒಂದು ಎಮ್ಮೆ ಸಗಣಿ ಹಾಕ್ಯಾದ. 84 ಲಕ್ಷ ಜೀವರಾಶಿ ಒಳಗೆ ಅದೊಂದು ಜೀವರಾಶಿ. ಎಮ್ಮೆ ಸಗಣಿ ಹಾಕ್ಯದ. ಈ ಕಡೆ ಹೆಂಡು ಅಂತೀರಿ ಏನಂತೀರಿ, ಸಗಣಿ ಹಾಕಿರ್ತಲ್ಲ ಎಮ್ಮೆ. ಸಗಣಿ ಹಾಕ್ಯದ. ಆ ಸಗಣಿ ಒಳಗೆ ಹುಳ ಅದಾವ. ಸಗಣಿಯಾಗಿನ ಹುಳ ಅಂತ ಕರಿತೀರಿ ನೀವು. ಸಗಣಿಯಾಗ ಹುಳ ಅದಾವ. ಹೋಗು, ಗುರುವಿನ ದರ್ಶನದ ಫಲ ಏನು ಅಂತ ತಿಳ್ಕೊಂಡು ಆ ಸಗಣಿಯಾಗಿರ್ತಕ್ಕಂಥ ಹುಳುಕ ಕೇಳು, ಆ ಹುಳ ಹೇಳ್ತೈತಿ ಅಂದ. ಯಾರು? ಶಿವ. ಸರಿ ಅಂತ ತಿಳ್ಕೊಂಡು ನಾರದ ಮಹಾಮುನಿ ಸೀದಾ ಕೈಲಾಸದಿಂದ ಭೂಲೋಕಕ್ಕೆ ಬಂದ. ಎಮ್ಮೆ ಹೆಂಡತಿ ಹಾಕಿತ್ತ, ಸಗಣಿ ಹಾಕಿತ್ತ. ಅದರೊಳಗೆ ಒಂದಲ್ಲ ಎರಡಲ್ಲ ಸಾವಿರಾರು ಸಗಣಿಯಾಗಿನ ಹುಳ ಬಿದ್ದಿದ್ವ. ಸಾವಿರಾರು ಸಗಣಿಯಾಗಿನ ಹುಳ ಇರಬೇಕಾದ್ರೆ ನಾರದ ಮಹಾಮುನಿ ಬಂದ, ಸಗಣಿಯಾಗ ನೋಡಿದ ಹುಳ ಇದ್ವ. ಆ ಹುಳಕ್ಕೆ ಕೇಳ್ತಾನೆ ಏನಂತ, ತಮ್ಮ ಗುರುವಿನ ದರ್ಶನದ ಫಲ ಏನು ಅಂಥೇಳಿ.
ಗುರುವಿನ ದರ್ಶನದ ಫಲ ಏನಂತ ಕೇಳಿದಾಗ ಶಗಣಿಯಾಗಿನ ಹುಳ ಇದ್ವಲ್ಲ, ಒಂದಲ್ಲ ಎರಡಲ್ಲ ನೂರಾರು ಸಾವಿರಾರು ಶಗಣಿಯಾಗಿನ ಹುಳ ಏನಿದ್ವಲ್ಲ, ಶಗಣಿಯಾಗಿನ ಹುಳ ಎಲ್ಲವೂ ಕೂಡ ವಿಲಿ 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 ಒದ್ದಾಡಿ ಸತ್ತು ಹೋಗ್ಬಿಟ್ಟುವ. ನಾರದ ಮಹಾಮುನಿ ಅಂದ, ಗೋಹತ್ಯವನ್ನು ಮಾಡಬಾರ್ದಂತೆ, ಶಿಶುಹತ್ಯವನ್ನು ಮಾಡಬಾರ್ದಂತೆ, ಪ್ರಾಣಿ ಹತ್ಯವನ್ನು ಮಾಡಬಾರ್ದಂತೆ. ಆ ಪ್ರಾಣಿ ಹತ್ಯದ ಪಾಪ ನಮ್ಮ ಬೆನ್ನಿಂದ ಬಿಡ್ಲಾರ್ದಂಗೆ ಬರುತ್ತಂತ. ಅಂಥದ್ರೊಳಗೆ ನನ್ನ ಕಡೆಯಿಂದ ಇಷ್ಟಕ್ಕೊಂದು ಪ್ರಾಣಿ ಹತ್ಯೆ ಆಗಿಬಿಡ್ತಿಲ್ಲ, ನಾನು ಎಷ್ಟು ಪಾಪ ಸುತ್ತೊಳಕಿಲ್ಲ ಅಂತ ತಿಳ್ಕೊಂಡು ನಾರದ ಮಹಾಮುನಿ ಮರಳಿ ಕೈಲಾಸಕ್ಕೆ ಹೋದ. ಶಿವನ ಸನ್ನಿಧಾನಕ್ಕೆ ಹೋಗಿ ಶಿವನಿಗೆ ನಮಸ್ಕಾರ ಮಾಡಿದಾಗ ಕೇಳ್ತಾನೆ, ಯಪ್ಪ ನೀ ಎಲ್ಲ ಹೇಳಿದಿ, ನಾನು ಹೋಗಿ ಶಗಣಿಯಾಗಿನ ಹುಳುಕ್ ಕೇಳಿದೆ ಏನಂತ, ಗುರುವಿನ ದರ್ಶನದ ಫಲ ಏನಂತ ಕೇಳಿದಾಗ ಆ ಶಗಣಿಯೊಳಗಿರ್ತಕ್ಕಂಥ ಹುಳಗಳೆಲ್ಲವೂ ಕೂಡ ವಿಲಿ 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 ಒದ್ದಾಡಿ ಸತ್ತು ಹೋಗ್ಬಿಟ್ಟುವ. ನನ್ನ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ ಅಂದ. ಶಿವ ಅಂದ, ಹಾಗಾದ್ರೆ ಒಂದು ಕೆಲಸ ಮಾಡಪ್ಪ, ಏನು ಅಂತಂದ್ರೆ ವಸಂತ ಕಾಲ ಬಂದಾಗ ಮಾಮರ ಚಿಗಿಯಲೇಬೇಕು, ಕೋಗಿಲೆ ಹಾಡಲೇಬೇಕು. ಕಾಗಿ ಬಣ್ಣನು ಒಂದಾದ, ಕೋಗಿಲೆ ಬಣ್ಣನು ಕೂಡ ಒಂದಾದ. ಆದ್ರೆ ಕಾಗಿ ಬೇರೆ ಕೋಗಿಲೆ ಬೇರೆ ಅಂತ ಗೊತ್ತಾಗದು ಯಾವಾಗ ಅಂತಂದ್ರೆ ವಸಂತ ಕಾಲ ಬಂದಾಗ ಕೂಗುವಂಥ ಕೋಗಿಲೆ ಧ್ವನಿ ಕೇಳಿ ಆಹಾ ಅಂತೀವಿ ಕರೆ, ನಿತ್ಯಲು ಕೂಡ ಕೂಗುವಂಥ ಕಾಗಿ ಧ್ವನಿ ಕೇಳಿದ್ರೆ ಏನಪ್ಪಾ ಅಂತೀವಿ ಕರೆ. ಹಂಗೊಂದು ಸಮಯ ಬರ್ಬೇಕಂತಾರಲ್ಲ, ಬಹಳ ಸುಂದರವಾಗಿರ್ತಕ್ಕಂಥ ವಸಂತ ಮಾಸ, ಸುಂದರವಾಗಿರ್ತಕ್ಕಂಥ ಮಾವಿನ ಗಿಡ, ಮಾವಿನ ತೋಟ. ಆ ಮಾವಿನ ಹಣ್ಣಿನೊಳಗೆ ಗಿಡದೊಳಗೆ ಒಂದು ಹಣ್ಣು ತಿನ್ನಕತ್ತಿತ್ತು ಒಂದು ಕೋಗಿಲೆ. ನೆನಪಿರ್ಲಿ, ಅಲ್ಲಿ ಒಂದಲ್ಲ ಎರಡಲ್ಲ, ಅಲ್ಲಿ ಬಹಳಷ್ಟು ಪ್ರಾಣಿಗಳದಾವ. ಅದರಲ್ಲಿ ಒಂದು ಬಹಳ ಮುದ್ದಾಗಿರ್ತಕ್ಕಂಥ ಒಂದು ಪ್ರಾಣಿ, ಅದಕ್ಕೆ ಗಿಳಿ ಅಂತ ಕರೀತಾರ. ಅಲ್ಲೊಂದು ಗಿಳಿ ಹಣ್ಣು ತಿನ್ನಕತ್ತದಪ್ಪ, ಮಾವಿನ ಹಣ್ಣನ್ನ. ಹೋಗಿ ನೀ ಆ ಪ್ರಾಣಿ ಕೇಳು, ಗುರುವಿನ ದರ್ಶನದ ಫಲ ಏನಂತ ತಿಳ್ಕೊಂಡು ಆ ಪ್ರಾಣಿ ಹೇಳ್ತೈತಿ ಅಂದ. ನಾರದ ಮಹಾಮುನಿ ಅಂದ, ಯಪ್ಪ ಶಗಣಿಯಾಗಿನ ಹುಳನ ಪ್ರಾಣ ತಗೊಂಡ ಪಾಪ ನಾನು ನಿಂದದ. ಇನ್ನು ಆ ಒಂದು ಗಿಳಿ ಕೇಳಿದ್ರೆ ಅದು ಕೂಡ ಸತ್ರ ಏನು ಮಾಡ್ಬೇಕಂದಾಗಿಲ್ಲ, ನೀವು ಹೋಗಿ ಕೇಳು ಅಂದ್ಕೊಳ್ಳೆ. ಸರಿ ಅಂತ ತಿಳ್ಕೊಂಡು ಶಿವನ ಮೇಲೆ ನಂಬಿಕೆ ಇಟ್ಟು ನಾರದ ಮಹಾಮುನಿ ಮತ್ತೆ ಹೊಳ್ಳಿ ಸೀದ ಭೂಲೋಕಕ್ಕೆ ಬಂದ. ಭಾಳ ಸುಂದರವಾಗಿರ್ತಕ್ಕಂಥ ಮಾವಿನ ಗಿಡ, ಭಾಳ ಸುಂದರವಾಗಿರ್ತಕ್ಕಂಥ ಹಣ್ಣು ಬಿಟ್ಟಿತ್ತು. ಆ ಹಣ್ಣನ್ನು ಒಂದು ಗಿಳಿ ತಿನ್ನಾಕತ್ತಿತ್ತು. ಹಣ್ಣನ್ನು ಗಿಳಿ ತಿನ್ನುವಂಥ ಸಮಯದೊಳಗೆ ಬಂದ ನಾರದ ಮಹಾಮುನಿ ಕೇಳ್ತಾನ, ಯಾವುದಕ್ಕೆ ಗಿಳಿಗೆ? ಹೇ ಗಿಳಿಯೇ, ಗುರುವಿನ ದರ್ಶನದ ಫಲ ಏನಂತ ಕೇಳಿದಾಗ ಹಣ್ಣನ್ನು ತಿನ್ನುವಂಥ ಗಿಳಿ ಸಹಿತ ಮ್ಯಾಗಿಂದ ಕೆಳಗೆ ಬಿದ್ದು ಸತ್ತು ಹೋಗಿಬಿಡುತ್ತೆ. ನಾರದ ಮಹಾಮುನಿ ಅಂದ, ಅಷ್ಟಕ್ಕೊಂದು ಪ್ರಾಣಿ ಹತ್ಯವನ್ನು ಮಾಡಿದೆ, ಹಣ್ಣನ್ನು ತಿನ್ನುವಂಥ ಸಿಹಿಯಾಗಿರ್ತಕ್ಕಂಥ ಹಣ್ಣನ್ನು ತಿನ್ನುವಂಥ ಗಿಳಿಯ ಪ್ರಾಣಕ್ಕೂ ಕೂಡ ನಾನೇ ಕೂತು ತಂದಿಲ್ಲ ಅಂತ ತಿಳ್ಕೊಂಡು ಮರಳಿ ಕೈಲಾಸಕ್ಕೆ ಹೋದ. ಶಿವನಿಗೆ ಹೇಳಿದೆಯಪ್ಪ, ನನ್ನ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡು, ದೊಡ್ಡದಾಗಿರ್ತಕ್ಕಂಥ ರಾಜನ ಮಗಳು ಗಂಡು ಮಗುವಿಗೆ ಜನ್ಮ ಕೊಟ್ಟಾಳ, ಆ ಕೂಸನ್ನು ಹೋಗಿ ಕೇಳು ಗುರುವಿನ ದರ್ಶನದ ಫಲ ಏನ ಅಂತ. ನಾರದಂದ ಒಲ್ಲೆ ಅಂದವ. ಯಾಕೆ? ಗೋಹತ್ಯವನ್ನು ಮಾಡಬಾರ್ದಂತ, ಪ್ರಾಣಿ ಹತ್ಯವನ್ನು ಮಾಡಬಾರ್ದಂತ, ಶಿಶು ಹತ್ಯವನ್ನು ಮಾಡಬಾರ್ದಂತ. ಒಂದು ಸಮಯದೊಳಗೆ ಲಕ್ಷಾನುಗಟ್ಟಲೆ ಸಾವಿರಾರು ಪ್ರಾಣಿ ಬಲಿ ತಗೊಂಡ್ಯ, ಗಿಳಿಯ ಪ್ರಾಣಿ ಬಲಿ ತಗೊಂಡ್ಯ. ಅದರ ಹುಟ್ಟಿದ ಕೂಸ, ಇದೇ ತಾನೇ ಪ್ರಪಂಚ ನೋಡುವಂಥ ಕೂಸನ್ನು ಹೋಗಿ ಕೇಳಿದಾಗ ಸತ್ರೆ ಮಾಡ್ಬೇಕಂತ ಹೋಗಿ ಕೇಳಂತ ತಿಳ್ಕೊಂಡು ಶಿವ ಹೇಳಿದಾಗ ಸರಿ ಅಂತ ತಿಳ್ಕೊಂಡು ಆತನ ಮೇಲೆ ಪರಮಾತ್ಮನಲ್ಲಿ ನಂಬಿಕೆ ಇಟ್ಟು ಸೀದಾ ಭೂಲೋಕಕ್ಕೆ ಬಂದ ತಕ್ಷಣ ರಾಜನ ಅರಮನೆ, ಮಗಳು ಗಂಡು ಮಗು ಜನ್ಮ ಕೊಟ್ಟಾಳ. ಸೀದಾ ಬಂದು ಕೇಳ್ತಾನ ಆ ಗಂಡು ಕೂಸಿಗೆ ಏನಂತ, ಗುರುವಿನ ದರ್ಶನದ ಫಲ ಏನು ಅಂತ. ಗುರುವಿನ ದರ್ಶನದ ಫಲ ಏನು ಅಂತ ಕೇಳಿದಾಗ ರಾಜನ ಮೊಮ್ಮಗ ಹೇಳ್ತಾನೆ ಏನು ಅಂತಂದ್ರಪ್ಪ, ಗುರುವಿನ ದರ್ಶನದ ಫಲ ಏನು ಅಂತಂದ್ರೆ ಈ ಜನ್ಮ ಬರೋಕಿನ ಮುಂಚೆಕ, ಹಿಂದಿನ ಜನ್ಮ ಬರೋಕಿನ ಮುಂಚೆಕ ಒಂದು ಸಮಯದೊಳಗೆ ನಾನು ಏನಾಗಿದ್ದೆ ಅಂತಂದ್ರೆ ಶಗಣಿಯಾಗಿನ ಹುಳ ಆಗಿದ್ದೆ. ಒಂದು ಸಮಯದೊಳಗೆ ಶಗಣಿಯಾಗಿನ ಹುಳ ಆಗಿದ್ದೆ. ಆ ಶಗಣಿಯಾಗಿನ ಹುಳ ಆದಂಥ ಸಮಯದೊಳಗೆ ನಿನ್ನ ದರ್ಶನ ಆದಾಕ್ಷಣ ಶಗಣಿಯಾಗಿನ ಹುಳಕ್ಕ ಆ ಜೀವನಕ್ಕೆ ಮುಕ್ತಿ ಸಿಕ್ತ, ಗಿಳಿಯಾಗಿ ಹಣ್ಣು ತಿನ್ನುವಂಥ ಸೌಭಾಗ್ಯ ಬಂತ. ಸರಿ, ಆಗಿನ ಸಮಯದೊಳಗೆ ಕೂಡ ನಿನ್ನ ದರ್ಶನ ಆತ, ಗಿಳಿಯಾಗಿ ಹಣ್ಣು ತಿನ್ನುವಂಥ ಪ್ರಾಣಿಯಾಗಿರ್ತಕ್ಕಂಥ ಆ ಜನ್ಮಕ್ಕೆ ಮೋಕ್ಷ ಸಿಕ್ತ. ಇವತ್ತು ಮಹಾರಾಜನ ಮೊಮ್ಮಗನಾಗಿ ಹುಟ್ಟಿನ ಅಂತಂದ್ರೆ ನಿನ್ನ ದರ್ಶನದ ಫಲ 3 ಜನ್ಮ ತೆಗೆದು ಮಾನವ ಜನ್ಮ ಕೊಟ್ಟಿ ಅಂದ್ರೆ ಗುರುವಿನ ದರ್ಶನ ಫಲ ಇದೈತೆಪ್ಪ ಅಂತ ತಿಳ್ಕೊಂಡು ಆ ಗಂಡು ಮಗು ಹೇಳ್ತಂತೆ.